ಹಲೋ ಫ್ರೆಂಡ್ಸ್, ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಲಕ್ಷಾಂತರ ಅಮೌಂಟ್ನ ಗಳಿಸ್ಬೋದು. ಅದು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ. ಅಂದರೆ ಇನ್ಫ್ಲೂಯೆನ್ಸ್ ಮಾರ್ಕೆಟ್ಗಳ ಮುಖಾಂತರ ನೀವು ಆದಾಯವನ್ನು ಗಳಿಸ್ಬೋದು ಫ್ರೆಂಡ್ಸ್. ಅಂದರೆ ಬ್ರ್ಯಾಂಡ್ ಮುಖಾಂತರ ನೀವು ಆದಾಯವನ್ನು ಗಳಿಸ್ಬೋದು. ಅದು ಯಾವ ಥರ, ಯಾವ ಬ್ರ್ಯಾಂಡ್ ಅಂದರೆ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಫ್ರೆಂಡ್ಸ್. ನಾನು ಹೇಳ್ತೇನೆ, ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಕನ್ಫ್ಯೂಸ್ ಆಗಿದ್ದರೆ ಬ್ರ್ಯಾಂಡ್ ಏನಪ್ಪ ಬ್ರ್ಯಾಂಡ್ ಅಂತ ಅಂದರೆ, ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇವಾಗ ಕಂಪ್ನಿಗಳಿರ್ತಾವೆ ಫ್ರೆಂಡ್ಸ್. ಆ ಕಂಪ್ನಿಗಳಲ್ಲಿ ನೀವು ಯಾವುದಾದ್ರೂ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಕಾಂಟ್ಯಾಕ್ಟ್ ಮುಖಾಂತರ ನೀವು ವಿಡಿಯೋ ಮಾಡಬೇಕಾಗುತ್ತೆ. ಅಂದರೆ ಹೆಲ್ತ್ ಮುಖಾಂತರ, ಮತ್ತು ನೀವು ಬಟ್ಟೆಗಳು ಮತ್ತು ಅಗ್ರಿಕಲ್ಚರ್ ಈ ಕಾಂಟ್ಯಾಕ್ಟ್ ಮುಖಾಂತರ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾ ಅಂದರೆ, ಮತ್ತು ಬ್ರ್ಯಾಂಡ್ ಕಂಪನಿಗಳಲ್ಲಿ ಯಾವುದಾದ್ರೂ ಒಂದು ಬಟ್ಟೆಗಳ ಮುಖಾಂತರ ಯಾವುದಾದ್ರೂ ಒಂದು ಸ್ಪೆಷಲ್ ನ್ಯೂ ಬಟ್ಟೆ ಬಂತು ಅಂದರೆ ಅದು ಲಾಂಚ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಆ ಲಾಂಚ್ ಮಾಡ್ತಾ ಇರುವಾಗ ನಿಮ್ಮ ಕಂಟೆಂಟ್ ಅವ್ರಿಗೆ ಇಷ್ಟ ಆದರೆ ಅವರು ನಿಮಗೆ ಇಮೇಲ್ ಮುಖಾಂತರ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಕಳಿಸಿದ ಮೇಲೆ ಅವರು ನಿಮಗೆ ಆಫರ್ ಕೊಡ್ತಾರೆ ಫ್ರೆಂಡ್ಸ್. ಆಫರ್ ಮುಖಾಂತರ ನೀವು ನಿಮ್ಮ ಅಮೌಂಟನ್ನು ಹೆಚ್ಚು ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಅಮೌಂಟನ್ನು ಹೆಚ್ಚು ಮಾಡ್ಕೋಬೋದು. ಅದು ಯಾವ ಥರ ಅಂತ ಹೇಳ್ತೀನಿ. ಅದಕ್ಕೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗಿತ್ತಂತ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಂಗಾದರೆ ಬ್ರ್ಯಾಂಡ್ ಕಂಪನಿಗಳು ಅಂದರೆ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮಾರ್ಕೆಟಿಂಗ್, ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಅಂತ ಬ್ರ್ಯಾಂಡ್ ಅಂತ ಅಂದರೆ ಇವು ಕಂಪ್ನಿಗಳು ಅಂದರೆ ವಿಕಿಮೀಡಿಯಾ, ಚಾರ್ಟರ್ ಬಾಕ್ಸ್ ಅಂತ ಈ ಥರ ಕಂಪ್ನಿಗಳಿರ್ತಾವೆ ಫ್ರೆಂಡ್ಸ್. ಈ ಕಂಪ್ನಿಗಳ ಮುಖಾಂತರ ನೀವು ಅಮೌಂಟನ್ನು ಗಳಿಸಬೇಕು ಅಂತ. ಅಂದರೆ ಇದು ನಿಮಗೆ ಯೂಟ್ಯೂಬ್ ಥರ ಅಲ್ಲ ಫ್ರೆಂಡ್ಸ್. ಯೂಟ್ಯೂಬ್ ಥರ ಮಾನಿಟೈಸೇಷನ್ ಆನ್ ಆಗಬೇಕು, ಮತ್ತು 4,000 ವಾಚ್ ಟೈಮ್ ಆನ್ ಆಗಬೇಕು, ಇಲ್ಲ ಇದು 1K ಸಬ್ಸ್ಕ್ರೈಬರ್ಸ್ ಇರಬೇಕು, ಏನಿಲ್ಲ ಫ್ರೆಂಡ್ಸ್. ಇದಕ್ಕೆ ಏನಪ್ಪ ಅಂತಂದರೆ ಜಸ್ಟ್ ಫಾಲೋವರ್ಸ್ ಇದ್ದರೆ ಸಾಕು, ನೀವು ಕೂಡ ಆದಾಯವನ್ನು ಗಳಿಸ್ಬೋದು ಫ್ರೆಂಡ್ಸ್. ಅದು ಯಾವ ಥರ, ಎಷ್ಟು ಫಾಲೋವರ್ಸ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ನೀವು ಫಸ್ಟು ಮಾಡಬೇಕಾಗಿರೋದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಚಾಲನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಂತ ಅಂದರೆ ನೀವು ವಿಡಿಯೋನ ಯಾವ ಥರ ಅಪ್ಲೋಡ್ ಮಾಡಬೇಕು ಅದ್ರ ಮೇಲೆ ನಿಮ್ಮ ಕಂಟೆಂಟ್ ಇರುತ್ತೆ ಫ್ರೆಂಡ್ಸ್. ನೀವು ಅಪ್ಲೋಡ್ ಮಾಡೋದ್ರ ಮೇಲೆ ಇರುತ್ತೆ ನಿಮಗೆ ಆದಾಯ, ದುಡ್ಡು ಬರಬೇಕು ಮತ್ತು ಬೇಡು ಅಂತ. ನಿಮಗೆ ಮಿನಿಮಮ್ 10,000 ಮೇಲೆ ಫಾಲೋವರ್ಸ್ ಇರಬೇಕಾಗುತ್ತೆ. 10,000 ಮೇಲೆ ಫಾಲೋವರ್ಸ್ ಇದ್ದರೆ ಕಂಪ್ನಿಗಳೇ ನಿಮಗೆ ಮೆಸೇಜ್ ಮಾಡ್ತಾರೆ ಫ್ರೆಂಡ್ಸ್. ಕಂಪ್ನಿಗಳೇ ನಿಮಗೆ ಮೆಸೇಜ್ ಮಾಡ್ತಾರೆ. ಹಾಗಾದರೆ ಎಷ್ಟು ಫಾಲೋವರ್ಸ್ಗೆ ಎಷ್ಟು ಅಮೌಂಟ್, ಎಷ್ಟು ಫಾಲೋವರ್ಸ್ಗೆ ಎಷ್ಟು ಮಿನಿಮಮ್ ಅಮೌಂಟ್ ಸಿಗುತ್ತೆ ಅಂತಲೂ ಕೂಡ ನಾನು ಹೇಳ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಕಂಟೆಂಟ್ ಮುಖಾಂತರ ವಿಡಿಯೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಕಂಟೆಂಟ್ ಮುಖಾಂತರ ವಿಡಿಯೋ ಮಾಡಬೇಕಾಗುತ್ತೆ. ಅದು ಯಾವ ಥರ, ಇವಾಗ ಹೆಲ್ತ್ ಮುಖಾಂತರ, ಅಗ್ರಿಕಲ್ಚರ್, ಬಟ್ಟೆಗಳು ಮತ್ತು ಇನ್ನೂ ಹಲವಾರು ಮೆಡಿಕಲ್ ಯಾವುದಾದ್ರೂ ಆಗಲಿ ನೀವು ಒಂದು ಕಂಟೆಂಟ್ ಮೂಲಕ ವಿಡಿಯೋ ಮಾಡಬೇಕಾಗುತ್ತೆ. ನೀವು ಒಂದು ಕಂಟೆಂಟ್ ಮೂಲಕ ಒಂದು ವಿಡಿಯೋ ಮಾಡ್ತಾ ಇದ್ದೀರಪ್ಪ ಅಂತ ಅಂದರೆ ಅದು ಕಂಪ್ನಿಗಳಿಗೆ ತಲುಪಿದಾಗ ಮ್ಯಾಕ್ಸಿಮಮ್ ನೀವು ಫಾಲೋವರ್ಸ್ ಇದ್ದರೆ ಕಂಪ್ನಿಗಳೇ ಹೋಗುತ್ತೆ ಫ್ರೆಂಡ್ಸ್. ಈಗ ಕಂಪ್ನಿಗಳಲ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ, ಲಾಂಚ್ ಆಗುವಾಗ ನಿಮಗೆ ಮೆಸೇಜ್ ಬಂದೇ ಬರುತ್ತೆ ಫ್ರೆಂಡ್ಸ್. ಯಾಕೆಂದರೆ ನಿಮಗೆ ಫಾಲೋವರ್ಸ್ ಹೆಚ್ಚಿರ್ತಾರೆ, ಮೆಸೇಜ್ ಬಂದೇ ಬರುತ್ತೆ. ನೀವು ಆ ಅಮೌಂಟ್ನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಅಂತ ಅಂದರೆ 10,000 ಫಾಲೋವರ್ಸ್, 10,000ರಿಂದ ಎಬೋ 50,000 ಫಾಲೋವರ್ಸ್ ಇದ್ದರು ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 15,000ದಿಂದ 30,000ವರೆಗೂ ಅಮೌಂಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಇದು ಮಂತ್ಲಿ ಅಮೌಂಟ್ ಇಷ್ಟು ಬರುತ್ತೆ ಫ್ರೆಂಡ್ಸ್. ನಿಮ್ಮ ಆಫರ್ ಮುಖಾಂತರ ಅಮೌಂಟ್ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ನಿಮಗೆ 50,000ರಿಂದ 1,00,000 ಫಾಲೋವರ್ಸ್ ಇದ್ದಾರಪ್ಪ ಅಂತ ಅಂದರೆ 50,000ರಿಂದ 1,00,000ವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಫ್ರೆಂಡ್ಸ್. ಇದು ನಿಮ್ಮ ಆಫರ್ ಮುಖಾಂತರ ನೀವು ಆಫರ್ ಮಾಡಬೇಕಾಗುತ್ತೆ. ನಮಗೆ ಇಷ್ಟು ಅಮೌಂಟ್ ಬೇಕಂತ ನೋಡಿದಿರಲ್ಲ ಫ್ರೆಂಡ್ಸ್. ಈ ಥರ ಇನ್ಸ್ಟಾಗ್ರಾಮಲ್ಲಿ ನೀವು ಕೂಡ ಅಮೌಂಟನ್ನು ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಹಾಗಾದರೆ ನೀವು ಫಸ್ಟ್ ಮಾಡಬೇಕಾಗಿರೋದು ಇನ್ಸ್ಟಾಗ್ರಾಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕ್ರಿಯೇಟ್ ಮಾಡ್ಕೊಂಬಿಟ್ಟು ಒಂದು ಕಂಟೆಂಟ್ ಮೂಲಕ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಲಕ್ ಇದ್ದರೆ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಮೌಂಟ್ನ ಅರ್ನ್ ಮಾಡ್ತೀರಾ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ಇದ್ದಾವೆ ನೋಡಿ, ಮತ್ತು ನಾನು ಮಾಡೋ ಪ್ರತಿ ವಿಡಿಯೋನು ನೀವು ನೋಡ್ತಾ ಇರಿ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.